ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗೋಬಿ ಅಂತ ಒಂದು ಸಬ್ಜಿ ಮಾಡಿ ತೋರ್ಸಾಕತ್ತೀನಿ. ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತೈತಿ. ಗೋಬಿ ಫಸ್ಟ್ ಕ್ಲಾಸ್ ಗೋಬಿನೂ ಸಿಕ್ಕತ್ರಿ. ಅದರಿಂತ್ರ ನಾನು ಮಾಡಿ ತೋರ್ಸಾಕತ್ತೇನ್ರಿ. ಇದನ್ನ ಎಲ್ಲಾ ಪಲ್ಯ ಇದನ್ನ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದ್ರಿ. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕತ್ತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಈಗ ಫ್ರೆಶ್ ಆಗಿರುವಂತ ಒಂದು ಗೋಬಿ ತಗೊಂಡ್ ನೋಡ್ರಿ. ನಾನು ಒಂದು 250 ಗ್ರಾಮ್ ಗೋಬಿ ತೊಗೊಂಬಂದನ್ರಿ. ಅದನ್ನ ಈಗ ಚಂದಂಗ ನೀಟಂಗ ಕಟ್ ಮಾಡ್ಕೋಬೇಕ್ರಿ. ಇದನ್ನ ಫಸ್ಟ್ ಕ್ಲಾಸ್ ಆಗಿರೋ ಗೋಬಿ ಇತ್ತಂದ್ರೆ ಭಾಳ ಚಂದ ಬರ್ತೈತ್ರಿ. ಅದು ಗೋಬಿದು ಟೇಸ್ಟ್ ಭಾಳ ಆಗುತ್ತೆ. ಅದಕ್ಕೆ ನಾನು ಇದನ್ನ ಫ್ರೆಶ್ ಆಗಿರೋದ ತಂದಾನಿ. ನೋಡ್ರಿ ಎಷ್ಟು ಫ್ರೆಶ್ ಆಗೈತಿ. ಇದನ್ನ ನೀಟಂಗ ನಾನು ಕಟ್ ಮಾಡ್ಕೊಂಡು ಇವನ್ನೆಲ್ಲ ಬಿಡಿಸ್ಕೋಬೇಕಾಕತ್ರಿ. ಈಗ ನೋಡ್ರಿ ಇಷ್ಟಿಷ್ಟ ನಾನು ಕಟ್ ಮಾಡ್ಕೊಂಡು ಅವನ್ ಮತ್ತೆ ಬೇರೆ ಚಂದಂಗ ಕಟ್ ಮಾಡ್ಕೋಬೇಕಾಕತ್ರಿ. ಈಗ ನೋಡ್ರಿ ಇವನ್ನೆಲ್ಲ ಬಿಡಿಸ್ಕೊಳಾಗ್ತಾನೆ. ಈ ಥರ ಬಿಡಿಸ್ಕೊಂಡ್ರೆ ಅದು ಮುಂದೆ ಅದು ಚಂದ ಬರ್ತಾವೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವು. ಇವೆಲ್ಲ ಗೋಬಿಯನ್ನು ನಾನು ಚಂದಂಗೆ ಕಟ್ ಮಾಡಿ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ನೀರಾಗ ಹಾಕೇನ್ರಿ. ಅಂದ್ರೆ ಕ್ಲೀನಂಗೆ ಆಗ್ತಾವ್ರಿ. ಅದ್ರೊಳಗೆ ಏನೇ ಇದ್ರೂ ಅದ್ರ ಹೋಗ್ಬಿಡ್ತಾವ್ರಿ ಎಲ್ಲ. ಅದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವು. ಗೋಬಿಯನ್ನು ಈ ಥರ ಎಲ್ಲ ಚಂದಂಗೆ ಕಟ್ ಮಾಡ್ಕೋಬೇಕ್ರಿ. ಇದೆಲ್ಲ ಕಟ್ ಮಾಡ್ಕೊಳ್ಳೋದ ಒಂದು ಚಂದ ಮೇನ್ ಐತ್ರಿ ಇದು. ಅದನ್ನ ಚಂದಂಗೆ ನಾವು ಕಟ್ ಮಾಡಿದ್ವಿ ಅಂದ್ರೆ ಅವು ಭಾಳ ಚಂದ ಬರ್ತೈತ್ರಿ. ನೋಡ್ರಿ ಈಗೆಲ್ಲಾನು ಆಗ್ಯಾವು. ಎಷ್ಟು ಚೆನ್ನಾಗಿ ಬಂದವು. ಇವನ್ನ ಕ್ಲೀನಂಗೆ ತೊಳೆದು ಇಟ್ಕೊಳಕತ್ತನ್ರಿ. ಹಿಂಗೆ ತೊಳೆದು ಒಂದು 2 ಸಲನೂ ತೊಳಿಬೇಕ್ರಿ ಇವನ್ನ. ಅಂದ್ರೆ ಅದು ಗೋಬಿ ಕ್ಲೀನ್ ಆಗ್ಬೇಕ್ರಿ ಅವು. ನೋಡ್ರಿ ಈಗೆಲ್ಲಾನು ನಾನು ತೊಳೆದ ಇಟ್ಕೊಂಡನ್ರಿ. ಇನ್ನೇನು ಮಾಡಬೇಕಂತಂದ್ರೆ ನಾವು ಒಂದು ಕುಟ್ಟಾಣಿ ಒಳಗೆ ಒಂದು ಸ್ವಲ್ಪ ಅಲ್ಲ ತೊಗೊಂಡನ್ರಿ. ಅಲ್ಲ ಒಂದಿಷ್ಟ ಬೆಳ್ಳುಳ್ಳಿ ತೊಗೋಬೇಕ್ರಿ. ಬೆಳ್ಳುಳ್ಳಿ ಭಾಳ ಕಾಂಬಿನೇಷನ್ ಇದಕ್ಕೆ ಭಾಳ ಚಂದ ಆಗುತ್ತೆ. ಬೆಳ್ಳುಳ್ಳಿ ಇಂಥ ಟೇಸ್ಟ್ ಭಾಳ ಬರ್ತೈತಿ. ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಒಂದು ಕುಟ್ಟಾಣಿ ಒಳಗೆ ಹಾಕಿ ಕುಟ್ಕೊಳಕತ್ತೇನ್ರಿ. ಇಷ್ಟ ತರಿಯಾಗಿ ಕುಟ್ಟಿದ್ರೆ ಸಾಕ್ರಿ. ಏನು ಭಾಳ ಪೇಸ್ಟ್ ಮಾಡೋದು ಬೇಡ. ಈಗ ನೋಡ್ರಿ ಇಷ್ಟು ಕುಟ್ಕೊಂಡೆ ನಾನು. ಇಷ್ಟಿದ್ರೆ ಸಾಕ್ರಿ. ಇದನ್ನು ನಾವು ಗೋಬಿ ಇದಕ್ಕೆ ಒಗ್ಗರಣೆಗೆ ಹಾಕ್ಬೇಕಾಗ್ತತ್ರಿ. ನೋಡ್ರಿ ಇಷ್ಟು ತೊಗೊಂಡು ನೋಡ್ರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಎರಡನ್ನು ತೊಗೊಂಡನಿ. ಆಮೇಲೆ ಏನು ಮಾಡ್ಬೇಕಂದ್ರೆ ರೀ ಒಂದು ಪಾತ್ರೆ ಒಳಗೆ ನೀರು ಕಾಸಕ್ಕೆ ಇಡ್ಬೇಕ್ರಿ. ನೀರು ಕಾಸಕ್ಕೆ ಇಟ್ಟು ಇವೇನು ಗೋಬಿ ಎಲ್ಲ ನಾವು ಕ್ಲೀನಂಗೆ ತೊಳೆದು ಇಟ್ಕೊಂಡಿವಲ್ರಿ ಅವನ್ನ ಹಾಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಅವಾಗ ಒಂದು ಸ್ವಲ್ಪ ತೊಳಿ ಮುಂದಾಗ ಉಪ್ಪು ಹಾಕಿರ್ತೈತಿ. ಈಗೂ ಒಂದು ಸ್ವಲ್ಪ ಹಾಕೋಬೇಕ್ರಿ. ಇದನ್ನೇನು ಮಾಡ್ಬೇಕಂದ್ರೆ ಗೋಬಿ ಇದ್ರೊಳಗೆ ನೀರೇನು ಕಾಯ್ತೈತಲ್ರಿ ಅವು ಫುಲ್ ಕಾಯನ ಗೋಬಿಯನ್ನು ನಾವು ತೊಳೆದಿಟ್ಕೊಂಡಂಥ ಗೋಬಿಯನ್ನು ಇದಕ್ಕೆ ಹಾಕಬೇಕ್ರಿ. ಈಗ ನೋಡ್ರಿ ಇವನ್ನೆಲ್ಲ ಹಾಕೊಳಕ್ತಾನೆ ನಾನು. ಅದು ಈಗ ನೀರೂ ಕಾಯ್ದೈತ್ರಿ. ಇದು ಒಂದು ಕುದಿ ಎತ್ತಾರಲ್ರಿ ಒಂದು ಕುದಿ ಬಂದ ಕೂಡಲೇ ಅವನ್ನ ತೆಗಿಬೇಕ್ರಿ. ಈಗ ನೋಡ್ರಿ ಅವು ಕುದಿಯಾಕತ್ತಾವು. ಗೋಬಿಯನ್ನು ಒಂದು ಸ್ವಲ್ಪ ನಾವು ನೋಡ್ಕೊಂಡು ಕುದಿಸ್ಕೋಬೇಕ್ರಿ. ಒಂದು ಕುದಿತಂದ್ರೆ ಅವನ್ನ ತಗೋಬೇಕಾಕತ್ತೆ. ಈಗ ನೋಡ್ರಿ ಗೋಬಿ ಕುದಿಯಾಕತ್ತಾವ್ರಿ ಅವು. ಗೋಬಿ ಕುದ್ದಾದ್ಮೇಲೆ ನೋಡ್ರಿ ಈಗ ನಾವು ಏನು ಮಾಡ್ಬೇಕತ್ತಂದ್ರೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಅದಕ್ಕೆ ಈಗ ನೋಡ್ರಿ ಗೋಬಿ ಎಲ್ಲ ಕುದ್ದಾವ್ ನಿಮಗೆ ತೋರಿಸ್ನು. ಇದು ತೂಕ ಇಳಿಸೋದಕ್ಕೆ ಭಾಳ ಹೆಲ್ಪ್ ಆಗ್ತತ್ರಿ ಇದು ಗೋಬಿ. ಅದರಿಂದ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡ್ತೈತಿ. ಮೂಳೆಗಳ ಬಲವರ್ಧನೆಗೆ ಇವೆಲ್ಲಕ್ಕೂ ಗೋಬಿ ಭಾಳ ಹೆಲ್ಪ್ಫುಲ್ ಐತ್ರಿ. ವಿಟಮಿನ್ ಕೆ ಅನ್ನು ಐತ್ರಿ ಇದ್ರೊಳಗೆ. ಈಗ ನೋಡ್ರಿ ಇದನ್ನ ಎಲ್ಲ ಬೆಳ್ಳುಳ್ಳಿ ಮತ್ತು ಇದನ್ನು ಕುಟ್ಟಿದ್ದನ್ನು ಇಟ್ಕೊಂಡನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡನಿ. ಈಗ ನಾ ಏನು ಮಾಡ್ತೀನಂದ್ರೆ ಗೋಡಂಬಿ ತೊಗೊಂಡನ್ರಿ. ಒಂದು ಸ್ವಲ್ಪ ಗೋಡಂಬಿ ತೊಗೊಂಡು ಅವ್ನ ಎಣ್ಣೆ ಕಾಯ್ದಾಗ ಅದನ್ನ ಹಾಕಿ ಸ್ವಲ್ಪ ನಾವು ಹುರ್ಕೋಬೇಕಾಗ್ತತ್ರಿ. ಗೋಡಂಬಿಯನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇಷ್ಟು ಕೆಂಪಾದವಲ್ರಿ ಇಷ್ಟು ಸಾಕ್ರಿ. ಇವನ್ನ ಗೋಡಂಬಿ ಮತ್ತು ನಾವು ಎತ್ತಿಟ್ಕೋಬೇಕ್ರಿ. ಇದ ಎಣ್ಣೆ ಒಳಗೆ ನಾನು ಮತ್ತು ಈರುಳ್ಳಿ ಅದು ಎಲ್ಲ ಹುರ್ಕೋಬೇಕಾಗತ್ತೇಳಿ ಗೋಡಂಬಿ ತಗೊಂಡೆ ರೀ. ಈಗ ನೋಡ್ರಿ ಅದ ಎಣ್ಣೆ ಒಳಗೆ ನಾ ಏನು ಮಾಡ್ತೀನಂದ್ರೆ ಸ್ವಲ್ಪ ಈರುಳ್ಳಿಯನ್ನು 1-2 ಕಟ್ ಮಾಡ್ಕೊಂಡು ಹುರ್ಕೊಳಕತ್ತೇನೆ ರೀ. ಇವನು ಚಂದಂಗೆ ಸ್ವಲ್ಪ ಕೆಂಪಾಗೋ ತನಕನೂ ಹುರಿಬೇಕ್ರಿ. ಈಗ ಎರಡನ್ನು ನಾವು ಹುರ್ಕೋಬೇಕಾಕತ್ತಿಲ್ಲ. ಇವು ಎರಡನ್ನು ನೋಡ್ರಿ ಇವು ಗೋಬಿ ಹೆಂಗೆ ಕುದಿಯಾಕತ್ತಾವು. ಒಂದು ಕುದಿ ಕುದ್ರೆ ಅವನ್ನ ಆಫ್ ಮಾಡಿಬಿಡೋಣ. ಈಗ ನೋಡ್ರಿ ಇದು ಈರುಳ್ಳಿಯನ್ನು ಎಲ್ಲ ನಾನು ಚಂದಂಗೆ ಫ್ರೈ ಮಾಡ್ಕೊಂಡೇನೆ. ಈಗ ನಿಮ್ಗೆ ತೋರಿಸ್ನೋ ಹಿಂಗಾಗ್ಯಾವ ನೋಡ್ರಿ. ಇಷ್ಟ ಆಗಿಂದ ಗೋಡಂಬಿನೂ ಹುರ್ಕೊಂಡೈತಿ, ಈರುಳ್ಳಿನೂ ಹುರ್ಕೊಂಡೈತ್ರಿ. ನೋಡ್ರಿ ಹಿಂಗೆ ಬರ್ಬೇಕು ನೋಡ್ರಿ. ಈಗ ಒಂದು ಕಲರ್ ಬಂದೈತಲ್ರಿ, ಇಷ್ಟು ಬಂದ್ರೆ ಸಾಕ್ರಿ. ಇದನ್ನು ತೊಗೊಂಡೆ ನೋಡ್ರಿ ನಾನು. ಇಷ್ಟು ಬಂದ್ರೆ ಸಾಕು. ಇದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ರೀ ಈಗ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಫ್ರೆಶ್ ಆಗಿರೋದ ತೊಗೋಬೇಕ್ರಿ. ಅಂದ್ರೆ ಟೇಸ್ಟ್ ಬರ್ತೈತಿ. ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡೇನ್ರಿ. ಈಗ ನೋಡ್ರಿ ಇದನ್ನು ಗೋಬಿದೇನು ಇದು ಈರುಳ್ಳಿ ಏನು ಹುರ್ಕೊಂಡಿದ್ದೀವಲ್ರಿ ಅದನ್ನು ಮತ್ತು ಗೋಡಂಬಿ ತೊಗೊಂಡು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳಕ್ತೇನೆ ರೀ.
ಮಿಕ್ಸಿ ಜಾರಿಗೆ ಈರುಳ್ಳಿನೂ ಹಾಕೊಂಡನಿ, ಒಂದು ಸ್ವಲ್ಪ ಆರಿದ ಮೇಲೆ ಹಾಕೋಬೇಕ್ರಿ. ಈರುಳ್ಳಿನೂ ಹಾಕೊಂಡೈತಿ, ಗೋಡಂಬಿನೂ ಹಾಕೊಂಡೈತಿ. ಈಗ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಒಂದು 4 ಟೊಮೆಟೊ ತೊಗೊಂಡನ್ರಿ ಸಣ್ಣ ಇದು. ಅವನ್ನೆಲ್ಲನೂ ಇದಕ್ಕೆ ಹಾಕೊಳಕ್ತೇನೆ ರೀ. ಇದನ್ನು ಗ್ರೇವಿ ಮಾಡ್ಕೊಳಕತ್ತೇಳಿನ ಇದನ್ನೆಲ್ಲ ಮಾಡ್ಕೊಳಕ್ತೇನೆ ರೀ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳಕ್ತೇನೆ ನಾನು. ಉಪ್ಪು ಟೊಮೆಟೊ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಇರ್ತೈತಲ್ರಿ, ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋಗ್ತೇನೆ. ಅವಾಗ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋಬೇಕಾಕತಿ. ಇದು ನೋಡ್ರಿ ಗ್ರೇವಿ ಎಷ್ಟು ಚಂದ ತಯಾರಾಗ್ತಿದ್ದು. ಯಾಕಂದ್ರೆ ಇದ್ರದ್ದು ಗೋಡಂಬಿ ಈರುಳ್ಳಿ ಎಲ್ಲ ಹಾಕೊಂಡು ಪೇಸ್ಟ್ ಮಾಡಿದ್ರಿಂತ ಅದು ಗ್ರೇವಿ ಬಂದುಬಿಟ್ಟಿರ್ತೈತಿ. ಈಗ ಇದನ್ನು ಗೋಬಿಯನ್ನು ನಾನು ಒಂದು ನೀರು ತಗೊಳಾಗ್ತಾನೆ ರೀ. ಅದನ್ನೆಲ್ಲ ಬಸದ ಸಾನ್ಗೆಯಲ್ಲಿ ಹಾಕಿ ಈಗ ನೀರು ತಗೊಂಡು ಇಟ್ಕೋಬೇಕ್ರಿ ಅವನು. ಅಷ್ಟ್ರಾಗ ನಾವು ಏನು ಮಾಡ್ಬೇಕಂತಂದ್ರೆ ಇದೆಲ್ಲನೂ ನಾವು ಮಾಡ್ಕೊಂಡಿವಲ್ರಿ, ಕ್ರೀಮ್ ಇದು ಪೇಸ್ಟ್ ಮಾಡ್ಕೊಂಡಿವಲ್ರಿ. ಅದು ಈರುಳ್ಳಿದು ಇದು ಎಲ್ಲ ಪೇಸ್ಟ್ ಮಾಡ್ಕೊಂಡೈತಿ. ಮತ್ತು ಅದ ಪ್ಯಾನನ್ನೇ ಇಟ್ಟ ನಾವು ಅದಕ್ಕೆಲ್ಲ ಒಗ್ಗರಣೆ ಮಾಡ್ಕೋಬೇಕಾಗ್ತೈತಿ. ಈಗ ನೋಡ್ರಿ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಎಲ್ಲ ಹಾಕೊಳಕ್ತಾನೆ ರೀ. ಎಣ್ಣೆ ಹಾಕೊಂಡನ್ರಿ, ಸಾಸಿವೆ ಎಲ್ಲ ಹಾಕೊಂಡನಿ, ಮತ್ತು ಒಂದು ಸ್ವಲ್ಪ ನಾನು ಜೀರಿಗೆನೂ ಹಾಕೊಂಡನ್ರಿ. ಒಂದೆರಡು ಏಲಕ್ಕಿ ರೀ, ಒಂದೆರಡು ಏಲಕ್ಕಿನೂ ಇದಕ್ಕೆ ಹಾಕೊಳಕ್ತಾನೆ ರೀ. ನಾನು ಹಾಕೊಂಡಾದ್ಮೇಲೆ ಪಲಾವ್ ಎಲೆನೂ ಹಾಕೊಳಕ್ತಾನೆ ರೀ. ಮತ್ತು ಚಕ್ಕೆ ಇರ್ತೈತಲ್ಲ ಅದನ್ನು ಹಾಕೋಬೇಕು. ಇವೆಲ್ಲನೂ ನಾವು ಹಾಕೊಂಡು ಆದಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ರಿ ಕುಟ್ಟಿದ್ದು, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಇವೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿನೂ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳಕ್ತೇನೆ ರೀ. ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಂದಂಗೆ ಸಣ್ಣ ಗುರಿ ಇಟ್ಕೊಂಡು ಫ್ರೈ ಮಾಡ್ಕೊತ ಹೋಗ್ಬೇಕ್ರಿ. ಆಮೇಲೆ ಅಚ್ಚ ಖಾರದ ಪುಡಿನೂ ಸ್ವಲ್ಪ ಹಾಕೋಬೇಕ್ರಿ. ಅದಕ್ಕೊಂದು ಸ್ವಲ್ಪ ಖಾರ ಹಾಕೈತಲ್ರಿ, ಇದಕ್ಕೊಂದು ಸ್ವಲ್ಪ ನಾವು ನೋಡಿ ಖಾರ ಎಷ್ಟು ಬೇಕಷ್ಟು ಹಾಕೋಬೇಕ್ರಿ. ಆಮೇಲೆ ಕರ್ಬೇವು ಸೊಪ್ಪನ್ನು ತೊಗೊಂಡು ನಾ ಇಲ್ಲೇ ಹಾಕೊಳಕ್ತೇನೆ ರೀ. ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳಕ್ತೀನಿ. ಆಮೇಲೆ ಇದನ್ನೆಲ್ಲ ಏನು ನಾವು ರುಬ್ಬಿಟ್ಕೊಂಡಿರ್ತೀವಲ್ರಿ, ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಗ್ರೇವಿನೂ ಈ ಒಗ್ಗರಣೆಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇದಕ್ಕೆಲ್ಲ ಹಾಕ್ಕೊಂಡು ನಾನು ಇದು ಗ್ರೇವಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿರ್ತೀರಿ, ಅದನ್ನ ಅಷ್ಟು ಬೇಕಾದ್ರೆ ಹಾಕೋರಿ. ಬೇಕೆಂದ್ರೆ ನಿಮಗೆ ಜಾಸ್ತಿ ಆದ್ರೂ ಇಟ್ಕೋಬೋದು. ನೀರು ಹಾಕಿ ಅದಕ್ಕೆ ಗ್ರೇವಿಗೆ ನೀರು ಹಾಕ್ಕೊಂಡು ಅದು ಮಿಕ್ಸಿ ಜಾರ್ನಾಗ ಇದಕ್ಕೆ ಹಾಕೋಬೇಕ್ರಿ. ಈಗ ನೋಡಿರಿ ಇದನ್ನ ಎಲ್ಲನೂ ನಾನು ಕುದಿಸಾಕತ್ತೇನೆ. ಸ್ವಲ್ಪ ಕುದಿಬೇಕ್ರಿ. ಒಂದು ಸ್ವಲ್ಪ ಇದ್ರೊಳಗೆ ಎಣ್ಣೆ ಬರ್ತೈತಲ್ರಿ, ಎಣ್ಣೆ ಬರೋವರೆಗೂ ನಾವು ಕುದಿಸ್ಬೇಕ್ರಿ ಇದನ್ನ. ಈಗ ನೋಡಿರಿ ಗ್ರೇವಿ ಎಲ್ಲ ರೆಡಿ ಆಗೈತಿ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡಾದ್ಮೇಲೆ ಗ್ರೇವಿ ಎಲ್ಲ ರೆಡಿ ಆಗೈತಿ. ಇದಕ್ಕೆ ಖಾರ ಉಪ್ಪು ಎಲ್ಲ ಆಗೈತಿಲ್ಲೋ ನೀವು ನೋಡ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡೇನೆ. ಆಮೇಲೆ ಇದೇನು ಕೊತ್ತಂಬರಿ ಕಾಳು ಇರ್ತಾವಲ್ರಿ, ಹವೇಜ್ ಕಾಳಿನ ಪುಡಿನೂ ಮನ್ಯಾಗ ಮಾಡ್ಕೊಂಡಿದ್ನಿ, ಅದನ್ನೂ ಹಾಕೊಳಕ್ತಾನೆ ರೀ. ಮನೇಲಿ ಮಾಡಿದ್ದು ಒಂದು ಸಾಂಬಾರು ಪೌಡ್ರ್ ಇತ್ತು, ಅದನ್ನು ಹಾಕೊಳಕ್ತಾನೆ. ಆಮೇಲೆ ಮಸಾಲೆ ಖಾರ ಹಾಕೊಳಕ್ತಾನೆ ರೀ, ಮನ್ಯಾಗ ಮಾಡಿದ್ದು. ಇವೆಲ್ಲ ಹಾಕೋದ್ರಿಂತ ಇದು ಗೋಬಿ ಭಾಳ ಟೇಸ್ಟ್ ಬರ್ತೈತಿ. ಈ ಗ್ರೇವಿ ಮೊದಲ ಮಸ್ತ್ ಆಗ್ಬೇಕ್ರಿ. ನೋಡಿರಿ ಗ್ರೇವಿ ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಇದಕ್ಕೆ ನಾವು ಗೋಬಿ ಹಾಕ್ಕೋಬೇಕಾಗ್ತೈತಿ. ಇದೊಂದು ಸ್ವಲ್ಪ ನಾನು ಕುದಿಲಿ ಅಂತೇಳಿ ಕುದಿಸಾಕ್ತಾನೆ ರೀ. ಆಮೇಲೆ ಈ ಗೋಬಿಯನ್ನೇನು ನಾನು ಎಲ್ಲ ನೀರು ತೆಗೆದು ಇಟ್ಕೊಂಡಿದ್ನಲ್ರಿ, ಆ ಗೋಬಿಯನ್ನು ಇದಕ್ಕೆ ಹಾಕಿಬಿಡ್ಬೇಕ್ರಿ. ಹಾಕಿ ಸ್ವಲ್ಪ ನಿಮಗೆ ನೀರು ಬೇಕಾತೋ ಹಾಕ್ಬೇಕ್ರಿ, ಇಲ್ಲಿಲ್ಲ ಅಂದ್ರೆ ಇದ ನೀರಾಗ ಸ್ವಲ್ಪ ಕುದಿಸಿ ತಗೋಬೇಕಾಕತ್ತೆ. ಈಗ ನೋಡಿರಿ ಇವನ್ನೆಲ್ಲನೂ ನಾನು ಗೋಬಿಯನ್ನು ಈ ಗ್ರೇವಿಗೆ ಹಾಕಿಬಿಟ್ಟೇನೆ ರೀ. ಈಗ ನೀರನ್ನು ಸ್ವಲ್ಪ ಹಾಕೊಳಕ್ತೇನೆ ರೀ ನಾನು. ಅದು ಗ್ರೇವಿನೂ ಇದು ಚೆನ್ನಾಗಿ ಮಿಕ್ಸ್ ಆಗ್ಲತ್ತೇಳಿ ನೀರು ಹಾಕೊಳಕ್ತೇನೆ ರೀ. ಇಷ್ಟು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಒಂದು ಕುದಿಸ್ಬಿಟ್ರೆ ಇದು ಪೂರ್ತಿಯಾಗಿ ಈಸಿಯಾಗಿ ರೆಡಿ ಆಗಿಬಿಡ್ತೈತೆ ರೀ. ಭಾಳ ಮಸ್ತಾಗಿರ್ತೈತೆ ರೀ. ಈ ಥರ ಒಂದು ಗೋಬಿ ಮಾಡಿ ತಿಂದ್ರಂದ್ರೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತತಿ. ಎಷ್ಟು ಟೇಸ್ಟ್ ಬರ್ತೈತೆ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದನ್ನ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ರೀ, ಮತ್ತು ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ಇದನ್ನ ತಿನ್ಬೋದು ರೀ. ಅದಕ್ಕೆ ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಒಳ್ಳೆ ಗ್ರೇವಿ ಇರುವಂಥ ಒಂದು ಗೋಬಿ ಸಬ್ಜಿ ರೆಡಿ ಆಗೈತೆ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಖಾರ ಉಪ್ಪು ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕೋಬೋದು. ಮತ್ತು ಸ್ವೀಟ್ ಬೇಕಾದರೂ ಒಂದು ಸ್ವಲ್ಪ ಬೆಲ್ಲನೂ ಹಾಕೋಬೋದು. ಯಾಕಂದ್ರೆ ಇದಕ್ಕೆ ಟೊಮೆಟೊ ಹುಳಿ ಹಾಕಿರ್ತೈತಿ, ಬೇಕಂದ್ರೆ ಹಾಕೋಬೋದು ರೀ, ಇಲ್ಕ ಸ್ಕಿಪ್ ಮಾಡ್ಬೋದು. ನಾ ಇದಕ್ಕೇನು ಹಾಕಿಲ್ಲ. ಈಗ ಗೋಬಿ ಸಬ್ಜಿ ಎಲ್ಲ ಪೂರ್ತಿಯಾಗಿ ರೆಡಿ ಆಯ್ತು. ಅದಕ್ಕೆ ಮ್ಯಾಲೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೋರ್ಸಾಕತ್ತೇನೆ ರೀ ನಿಮ್ಗೆ. ನೋಡಿರಿ ಈಗ ಆಫ್ ಮಾಡಿಬಿಡೋಣ ಇದನ್ನ. ಎಷ್ಟು ಚಂದ ಆಗೈತೆ ನೋಡಿರಿ ಇದು ಗೋಬಿ ಸಬ್ಜಿ. ಭಾಳ ಮಸ್ತಾಗಿರುವಂಥ ಒಂದು ಗೋಬಿ ಸಬ್ಜಿ. ಗ್ರೇವಿನೂ ನೋಡಿರಿ ಮಸ್ತ್ ಬಂದೈತಿ. ಈ ಥರ ಒಂದು ಇದನ್ನು ಮಾಡ್ಕೊಂಡು ನೀವು ಮಸ್ತಂಗೆ ಎಲ್ಲರೂ ಕೂಡ ಊಟ ಮಾಡ್ಬೇಕ್ರಿ. ಅಂದ್ರೆ ಅದು ಟೇಸ್ಟೂ ಬರ್ತೈತಿ, ಅದು ಗೋಬಿದು ಮಜಾ ಬರ್ತೈತೆ ರೀ. ನೋಡಿರಿ ಎಷ್ಟು ಮಸ್ತ್ ಬಂದೈತಿ.
ಗೋಬಿ ಹಂಗೆ ತಿಂತಾರಲ್ರಿ, ಆ ತಿನ್ನೋಕ್ಕಿಂತನೂ ಈ ಥರ ಒಂದು ಶೋ ಮಾಡಿ ತೋರಿಸಿದ್ರೆ, ಸಬ್ಜಿ ಮಾಡಿದ್ರೆ ಭಾಳ ಬೆಸ್ಟ್ ಆಗಿರ್ತದೆ ರೀ. ಗ್ರೇವಿ ಮಾಡ್ಕೊಂಡು ಸಬ್ಜಿ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಗೋಬಿ ಸಬ್ಜಿ. ಈಗ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಎಷ್ಟು ಮಸ್ತ್ ಬಂದೈತಿ. ಗೋಬಿನೂ ಎಷ್ಟು ಬೇಕು ಅಷ್ಟು ಕುದ್ದಾವು. ಅಗದಿ ಫ್ರೆಶ್ ಆಗಿರುವಂಥ ಒಂದು ಗೋಬಿ ಐತಿದು ನೋಡಿರಿ. ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಗೋಬಿ ಸಬ್ಜಿ ಈಗ ಫುಲ್ ರೆಡಿ ಆಯ್ತು ನೋಡಿರಿ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ನೋಡಿರಿ. ಎಷ್ಟು ಮಸ್ತ್ ಆಗೈತಿ. ನಿಮಗೆ ಮತ್ತೆ ಏನಾದರೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಾವು ಏನು ನಿಮಗೆ ಇಷ್ಟ ಆದದ್ದು ಏನಾರ ಇದ್ರೆ ಮಾಡಿ ತೋರಿಸ್ತೀವಿ ನೋಡಿರಿ. ಎಷ್ಟು ಮಸ್ತ್ ಆಗಿರುವಂಥ ಒಂದು ಗೋಬಿ ಸಬ್ಜಿ ರೆಡಿ ಆಗೈತೆ ನೋಡಿರಿ. ಫಸ್ಟ್ ಕ್ಲಾಸ್ ಆಗಿರ್ತದೆ.